ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಲಕ್ಷ್ಮೀ ಮಾತೆಯ ಅತಿ ಪ್ರಭಾವಿ ಸ್ತೋತ್ರಗಳಲ್ಲಿ ಒಂದು ಶ್ರೀ ಕನಕದಾರ ಸ್ತೋತ್ರ. ಕನಕ ಅಂದರೆ ಬಂಗಾರ, ಸುವರ್ಣ. ದಾರ ಅಂದರೆ ಧಾರೆ, ಮಳೆ. ಕನಕದಾರ ಸ್ತೋತ್ರದ ರಚನೆ ಶ್ರೀ ಶಂಕರಾಚಾರ್ಯರು ಮಾಡಿದ್ದಾರೆ. ಶಂಕರಾಚಾರ್ಯರು ಗುರುಕುಲದಲ್ಲಿರುವಾಗ ಭಿಕ್ಷೆ ಬೇಡಲು ಒಬ್ಬ ಬ್ರಾಹ್ಮಣನ ಮನೆ ಮುಂದೆ ಹೋಗಿ ಭಿಕ್ಷಾಂದೇಹಿ ಅಂತಾರೆ. ಕಡು ಬಡತನದಲ್ಲಿ ಮುಳುಗಿದ ಆ ಬ್ರಾಹ್ಮಣ ಜೋಡಿ ಮನೆಗೆ ಒಂದು ಸಂತನನ್ನು ಹಾಗೆ ಹೇಗೆ ಕಳಿಸೋದು, ಮನೆಯಲ್ಲಿ ಹಾಕಲು ಏನೂ ಇಲ್ಲ ಅಂತ ವಿಚಾರ ಮಾಡ್ತಾ ಇರುವಾಗ ಅಂಗಳದಲ್ಲಿ ಬಿದ್ದ ಒಂದು ನೆಲ್ಲಿಕಾಯಿ ಕಾಣಿಸ್ತು. ಬ್ರಾಹ್ಮಣ ಪತ್ನಿ ಶಂಕರಾಚಾರ್ಯರ ಜೋಳಿಗೆಗೆ ಆ ನೆಲ್ಲಿಕಾಯಿಯನ್ನು ಹಾಕಿದಾಗ ಶಂಕರಾಚಾರ್ಯರಿಗೆ ಅವಳ ಮೇಲೆ ದಯೆ ಬಂತು. ಅವರ ಬಡತನ ದೂರ ಮಾಡುವ ಸಲುವಾಗಿ ಕನಕದಾರ ಸ್ತೋತ್ರವನ್ನು ಪಠಿಸ್ತಾರೆ. ಇವರ ಭಕ್ತಿಯ ಕರೆಗೆ ಹೋಗೊಟ್ಟು ಲಕ್ಷ್ಮೀ ಮಾತೆ ಪ್ರಸನ್ನಳಾಗಿ ಪ್ರತ್ಯಕ್ಷಳಾಗ್ತಾಳೆ. ಆಗ ಶಂಕರಾಚಾರ್ಯರು ಆ ಬ್ರಾಹ್ಮಣರ ಬಡತನ ದೂರ ಮಾಡುವಂಥ ವರ ಕೇಳ್ತಾರೆ. ಆಗ ಲಕ್ಷ್ಮೀ ಮಾತೆಯ ಕೃಪೆಯಾಗಿ ಸುವರ್ಣದ ನೆಲ್ಲಿಕಾಯಿಯ ಮಳೆ ಸುರಿಯುತ್ತೆ. ಇದರಿಂದ ಬ್ರಾಹ್ಮಣ ಪತಿಪತ್ನಿಯ ಬಡತನ ದೂರವಾಗುತ್ತೆ. ಶ್ರೀ ಕನಕದಾರ ಸ್ತೋತ್ರ ಅತಿ ಪ್ರಭಾವಿಯಾದ ಸ್ತೋತ್ರವಾಗಿದೆ. ಇದರಲ್ಲಿ ಲಕ್ಷ್ಮೀ ಮಾತೆಯ ಗುಣಗಾನ ಮಾಡಿದ್ದಾರೆ. ಲಕ್ಷ್ಮೀ ಮಾತೆಯನ್ನು ಒಲಿಸಿಕೊಳ್ಳುವುದಕ್ಕೆ ಈ ಮಂತ್ರ ತುಂಬ ಪ್ರಭಾವಿಯಾಗಿದೆ. ಪ್ರತಿ ಶುಕ್ರವಾರ ಇಲ್ಲಾಂದರೆ ಪ್ರತಿನಿತ್ಯ ನಿಮಗೆ ಸಾಧ್ಯ ಆದರೆ ಶ್ರೀ ಕನಕದಾರ ಸ್ತೋತ್ರದ ಪಠನೆ ಮಾಡಿ. ನಾನು ಕೂಡ ಗೂಗಲ್ನಲ್ಲಿ ಕನ್ನಡ PDF ನೋಡಿಯೇ ಪಠಿಸ್ತೀನಿ. ನಿಮಗೆ ಈ ಸ್ತೋತ್ರದ ಗ್ರಂಥ ಸಿಕ್ಕರೆ ಒಳ್ಳೆಯದು. ಇಲ್ಲಾಂದರೆ ನೀವು ಕೂಡ PDF ನೋಡಿ ಪಠಿಸಬಹುದು. ಈ ಸ್ತೋತ್ರದ ಪಠನೆಗೆ 5 ನಿಮಿಷ ಬೇಕು. ಆದರೆ ನಿಮಗೆ ತುಂಬ ಒಳ್ಳೆಯ ಆರ್ಥಿಕ ಫಲವನ್ನು ತಂದುಕೊಡುತ್ತದೆ. ನೀವು ಶ್ರೀ ಕನಕದಾರ ಸ್ತೋತ್ರದ ಪಠನೆ ಮಾಡಿ ಶ್ರೀ ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆಯಿರಿ. ಶುಭವಾಗಲಿ. ಬೈ. ಟೇಕ್ ಕೇರ್.